ಆತ್ಮೀಯ ಬಂಧುಗಳು ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಇವತ್ತು ಈಗ ತಾನೇ ನಿಧನರಾಗಿರ್ತಕ್ಕಂಥ ದಿಲೀಪ್ ರಾಜ್ ಅವರು ನಟ, ನಿರ್ದೇಶಕ, ನಿರ್ದೇಶಕ ಅಂತೂ ಅಲ್ಲ, ನಿರ್ಮಾಪಕ ಅಂತ ಹೇಳ್ಬೋದು. ನಟ ಆಗಿದ್ದರು, ವಿಲನ್ ಪಾತ್ರಗಳಲ್ಲಿ ತುಂಬ ಸಿನಿಮಾಗಳನ್ನು ನಡೆಸಿದರು. ಇದ್ದಕ್ಕಿದ್ದಂತೆ ನಿಧನ ಆಗಿರ್ತಕ್ಕಂಥದ್ದು ನಾವು ಕೇಳ್ತಾ ಇರ್ಬೋದು. ಬಟ್ ಕಾಲೇಜು ದಿನಗಳಲ್ಲಿ ಹೇಗಿದ್ದರು, ನೃತ್ಯ ನಿರ್ದೇಶನದಲ್ಲಿ ಹೇಗೆ ಪಾಲ್ಗೊಂಡ್ರು, ಬಟ್ ಸಿನಿಮಾ ತಂಡಕ್ಕೆ ಹೇಗೆ ಸೇರಿಕೊಂಡ್ರು, ಆದರೂ ಕೂಡ ಸಿನಿಮಾ ಸ್ಯಾಂಡಲ್ವುಡ್ ಎಂಟ್ರಿ ಹೇಗಿತ್ತು ಅನ್ನೋದನ್ನ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ಇವ್ರ ಬಗ್ಗೆ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಏನಂತಂದರೆ ನೋಡಿ, ನಟ ದಿಲೀಪ್ ರಾಜ್ ಅವರ ಒಂದು ಜೀವನ ಚರಿತ್ರೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ದಿಲೀಪ್ ರಾಜ್ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿರ್ತಕ್ಕಂಥ ನಟ ಅಂತ ಹೇಳ್ಬೋದು. ಇವರು 1978ರಲ್ಲಿ ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಕೂಡ ಜನಿಸ್ತಾರೆ. ಕಾಲೇಜು ದಿನಗಳಲ್ಲಿಯೇ ನೃತ್ಯ ನಿರ್ದೇಶನಗಳಲ್ಲಿ ಒಂದು ಮುಂಚೂಣಿಯಲ್ಲಿದ್ದ ಇವರು ಮುಂದೆ ನಟರಂಗ ಮತ್ತು ದೃಷ್ಟಿ ನಾಟಕ ತಂಡಗಳನ್ನು ಕೂಡ ಸೇರ್ತಾರಂತೆ. ನೋಡಿ, ಕಿರುತೆರೆ ಪ್ರವೇಶ ಅಂತಂದರೆ ನೋಡಿ, ಧಾರಾವಾಹಿಗಳಿಗೆ ಯಾವಾಗ ಪ್ರವೇಶ ಮಾಡ್ತಾರೆ ಅಂತಂದರೆ, ಕಿರುತೆರೆ ನಟಿ ನಂದಿತಾ ಅವರ ಒಂದು ಪರಿಚಯದ ಮೂಲಕ ಕಂಬದ ಮನೆ ಧಾರಾವಾಹಿಯಲ್ಲಿ ಕೂಡ ನಟಿಸಲು ಕೂಡ ಅವಕಾಶ ಪಡೆದ ಇವರು ನಂತರ ಜನನಿ, ಅರ್ಧ ಸತ್ಯ, ರಂಗೋಲಿ ಅಂತಕ್ಕಂಥ ಒಂದು ಧಾರಾವಾಹಿ ನೀವು ನೋಡಿರ್ಬೋದು. ಹಿಂದೆ ಆಲ್ಮೋಸ್ಟ್ ರಂಗೋಲಿ, ಬಂಗಾರ ಅಂತಕ್ಕಂಥ ಧಾರಾವಾಹಿ ತುಂಬ ಫೇಮಸ್ ಇತ್ತು. ಕುಂಕುಮ ಭಾಗ್ಯ, ಮಾಂಗಲ್ಯ ಅಂತಕ್ಕಂಥ ಒಂದು ಧಾರಾವಾಹಿ, ಪ್ರೀತಿಗಾಗಿ ಮುಂತಾದ ಸೀರಿಯಲ್ಗಳಲ್ಲಿ ತುಂಬ ನಟಿಸ್ತಿದ್ರಂತೆ ಇವರು. ಬಟ್ ಏನಂತಂದರೆ, ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಯಾವಾಗ ಕೊಡ್ತಾರೆ ಅಂತಂದರೆ, ನಟ ದಿಲೀಪ್ ರಾಜ್ ಅವರು 2005ರಲ್ಲಿ ತೆರೆಕಂಡ ಬಾಯ್ ಫ್ರೆಂಡ್ ಅನ್ನೋ ಒಂದು ಚಿತ್ರದ ಮೂಲಕ ಬರ್ತಾರಂತೆ. ನೋಡಿ, ಬಾಯ್ ಫ್ರೆಂಡ್ ಅನ್ನೋ ಚಿತ್ರದ ಮೂಲಕ ಬಂದು ಸಿನಿರಂಗವನ್ನು ಪ್ರವೇಶ ಮಾಡ್ತಾರೆ. 2007ರಲ್ಲಿ ಮಿಲನ ಅನ್ನೋ ಚಿತ್ರದಲ್ಲಿ ಖಳನಾಯಕ ಪಾತ್ರವನ್ನು, ಮೇಯ್ನ್ ಖಳನಾಯಕ ಪಾತ್ರ ನಮ್ಮ ಅಪ್ಪು ಸರ್ ಜೊತೆ ಪಾತ್ರ ಮಾಡಿದವರು. ಬಟ್ ನಂತರ 7 O'Clock ಅಂತಕ್ಕಂಥ ಒಂದು ಕ್ಷಣ ಚಿತ್ರಗಳಲ್ಲಿ ಕೂಡ ನಟನೆಯನ್ನು ಅಭಿನಯಿಸ್ತಾರೆ. ರಥಸಪ್ತಮಿ ಧಾರಾವಾಹಿಯ ಮೂಲಕ ಆಲ್ಮೋಸ್ಟ್ ಕಿರುತೆರೆಗೆ ಒಂದು ಮರಳಿ ಬಂದಂಥ ದಿಲೀಪ್ ರಾಜ್ ಅವರೀಗ ಕೆಲ ರಿಯಾಲಿಟಿ ಶೋಗಳು ಕೂಡ ನಿರೂಪಕರಾಗಿ ಕೂಡ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಇದ್ದಕ್ಕಿದ್ದಂತೆ ನೋಡಿ, ದಿಲೀಪ್ ರಾಜ್ ಅವರ ಒಂದು ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಕೂಡ ಅಭಿನಯಿಸಿದ್ರಂತೆ. ಯಾಕೆಂದರೆ ನಿರ್ಮಾಪಕನೂ ಹೌದು, ನಾಯಕ ನಟನಾಗಿಯೂ ಹೌದು. ಬಟ್ ಈ ಧಾರಾವಾಹಿ ಅವರೇ ಕೂಡ ಸ್ವತಃ ನಿರ್ಮಾಣ ಮಾಡಿದ್ದಾರೆ. ಆದರೂ ಈ ಟೈಮಲ್ಲಿ ಅವ್ರಿಗೆ ಈಗ ಆಗಬಾರ್ದಿತ್ತು. ಬಟ್ ಏನಂತಂದರೆ, ಈಗ ನೋಡಿ, ಸಡನ್ಲಿ ಈಗ ಆಗೋಗಿದೆ, ಇಲ್ಲ ಅಂತಲ್ಲ. ಈ ಟೈಮಲ್ಲಿ ಈಗ ಧಾರಾವಾಹಿ ಆಗಲಿ ಇನ್ನೊಂದಾಗಲಿ ಏನು ಮಾಡಬೇಕು ಕೂಡ ಅಂತ ಅವರು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನೊಂದಷ್ಟು ಬಂಡವಾಳ ಎಷ್ಟೆಷ್ಟು ಬೇಕೋ ಅದಕ್ಕೆ ಬಂಡವಾಳ ಕೂಡ ಹಾಕಿದ್ದಾರೆ, ಅದೇ ಇನ್ವೆಸ್ಟ್ ಮಾಡಿದ್ದಾರೆ. ಒಂದೊಂದಷ್ಟು ದುಡ್ಡು ಕಾಸು ಅಂತ ನಾವೇನು ಕರಿತೀವಿ, ತುಂಬ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಸೀರಿಯಲ್ಗೆ, ಧಾರಾವಾಹಿಯನ್ನು ತೆಗಿಬೇಕಂತಂದರೆ. ತಾವೇ ನಟರಾಗಿ ಕೂಡ ಸೀರಿಯಲಲ್ಲಿ ಅಭಿನಯ ಮಾಡ್ತಿದ್ದಾರೆ. ಬಟ್ ಇದ್ದಕ್ಕಿದ್ದಂತೆ ಈಗ ನಿಧನ ಆಗಿರ್ತಕ್ಕಂಥದ್ದು ಒಂದು ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಅಂದರೆ ಮುಂದೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅವ್ರನ್ನ. ಈಗ ಧಾರಾವಾಹಿಯವರ ಪರಿಸ್ಥಿತಿ ಏನು ಮುಂದೆ. ಈಗ ನೋಡಿ, ಈಗ ಸೀರಿಯಲ್ಗೆ ಎಷ್ಟೆಷ್ಟು ಬಂಡವಾಳ ಹಾಕಿರ್ತಕ್ಕಂಥದ್ದು ಓಕೆ, ನಿರ್ಮಾಪಕರು ಅವರೇ ಆಗಿ. ಆದರೆ ಮುಂದೆ ಅಲ್ಲಿ ನಟಿಸಿರ್ತಕ್ಕಂಥ ನಟರ ಕಥೆ ಏನಾಗುತ್ತೆ, ಮುಂದೆ ಅವರ ಒಂದು ಮಿಸ್ಸಸ್ ಆಗಲಿ, ಒಂದು ಫ್ಯಾಮಿಲಿ ಆಗಲಿ ಸೀರಿಯಲ್ನ ನಡ್ಸ್ಕೊಂಡು ಹೋಗ್ತಾರಾ ಅನ್ನೋದು ಈಗ ದೊಡ್ಡ ಚಿಂತೆ ಆಗಿರುತ್ತೆ. ನೋಡಿ, ಏನಂತಂದರೆ, ಈಗಾಗಲೇ ಮನೆಯಲ್ಲಿದ್ದ ದಿಲೀಪ್ ರಾಜ್ಗೆ ಬೆಳಗಿನ ಜಾವ ಹೃದಯಾಘಾತ ಆಗಿತ್ತಂತೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಟೈಮಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ ಅಂತ ಕೂಡ ಹೇಳ್ಬೋದು. ಬಟ್ ಆದರೆ ಹಿಂದೆ ಏನಂತಂದರೆ, ಅರ್ಥ ಮಾಡ್ಕೊಳ್ಳಿ, ಏನಂತಂದರೆ ಈಗ ಟೈಮಲ್ಲಿ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ದಿಲೀಪ್ ರಾಜ್ನ ದಾಖಲಿಸಲಾಗಿತ್ತು ಅಂತ ಕೂಡ ಹೇಳಲಾಗ್ತಾಯಿದೆ. ಇತ್ತೀಚೆಗಷ್ಟೇ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ರಂತೆ. ಅವ್ರು ಏನಂತಂದರೆ, ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಂತಕ್ಕಂಥ ನಿಜ ವಿಲನ್ ಪಾತ್ರ ಇರುತ್ತೆ. ಲವ್ ಮಾಕ್ಟೇಲ್ 3 ಅಂತಕ್ಕಂಥದ್ದು ಡಾರ್ಲಿಂಗ್ ಕೃಷ್ಣ ಅವರ ಒಂದು ಸಿನಿಮಾ ನೀವು ನೋಡಿರ್ಬೋದು. ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇರಲಿಲ್ಲ. ಮತ್ತು ನೋಡಿ, ಬೆಳ್ಳಂಬೆಳಗ್ಗೆ ದಿಲೀಪ್ ರಾಜ್ ನಿಧನದ ಒಂದು ಸುದ್ದಿ ಕೇಳಿ ಇಡೀ ಸ್ಯಾಂಡಲ್ವುಡ್ ಈಗ ಶಾಕ್ನಲ್ಲಿದೆ ಅಂತ ಹೇಳ್ಬೋದು. ಆದರೆ ನಟನಾಗಿ, ನಿರ್ಮಾಪಕನಾಗಿ ಒಂದು ಜನರ ಮನದಲ್ಲಿ ಒಂದು ಕಾಯಂ ಜಾಗ ಮಾಡಿಕೊಂಡಿದ್ದು ದಿಲೀಪ್ ರಾಜ್ ಅಂತ ಹೇಳ್ಬೋದು. ನೋಡಿ, ಇವಾಗಂತೂ ಕುಮಾರಸ್ವಾಮಿ ಲೇಔಟಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತದೆ ನಾವು ನೋಡ್ಬೋದು. ಬಟ್ ಏನಂತಂದರೆ, ನಟನಾಗಿ, ನಿರ್ಮಾಪಕನಾಗಿ ಜನರ ಮನದಲ್ಲಿ ಕಾಯಮ್ಮಾಗಿ ಮಾಡಿ ಜಾಗ ಮಾಡ್ಕೊಂಡಿದ್ರು. ಬಟ್ ಈಗ ಅವರಿಲ್ಲ ಇದ್ದಕ್ಕಿದ್ದಂತೆ. ಬಟ್ ಏನಂದರೆ, ಈಗ ಚಿತ್ರರಂಗ ಹೇಗೆ ನಡೆಯುತ್ತೆ, ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕರಾಗಿ ಇನ್ವೆಸ್ಟ್ ಮಾಡಿದರು. ನಿರ್ಮಾಪಕರಾಗಿ ಮುಂದೆ ಈಗ ಹೇಗೆ ನಡೆಯುತ್ತೆ, ಈಗ ಚಿತ್ರ ಆಗಲಿ, ಒಂದು ಚಿತ್ರ ಈಗ ನೋಡಿ, ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದರು. ಚಿತ್ರ ಅಂದರೆ ಸೀರಿಯಲ್ಗೆ ಇನ್ವೆಸ್ಟ್ ಮಾಡಿದ ಮೇಲೆ ಅದು ಚೆನ್ನಾಗಿ ನಡಿಬೇಕಲ್ಲ, ಯಾವ ಥರ ನಡೆಯುತ್ತೆ, ಏನಾಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ನಡೆಸೋಗಂತೂ ಈಗ ಒಂದು ತಿಂಗಳು ಕಾಲ ನನ್ನ ಪ್ರಕಾರ ಇನ್ನೊಂದು 15 ಡೇಸ್ ಸೀರಿಯಲ್ ಬರಲ್ಲ ಅನ್ಕೋತೀನಿ ಆ ಸೀರಿಯಲ್ಲು. ಯಾಕೆಂದರೆ ಅಷ್ಟು ಮುಂದೆ ಒಂದು ತಿಂಗಳಿಗಾಗಷ್ಟು ಸೀರಿಯಲ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಸೀರಿಯಲಲ್ಲಿ ಈಗ ನಟಿಸ್ಬೇಕು ಅಂತಂದರೆ ನಟನೆ ಆಗಲಿ, ಕೆಲವೊಂದಿಷ್ಟು ನಿರ್ಮಾಣ ಆಗಲಿ, ಅದೆಲ್ಲ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ನೋಡೋಣ, ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಂತೂ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಟ್ ಏನಂದರೆ, ಈಗ ನಂತರ ಈಗ ಹೂಡಿಕೆ ಮಾಡಿರ್ತಕ್ಕಂಥ ಧಾರಾವಾಹಿ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ನಿಮಗೆ ಡೌಟ್ ಇರ್ಬೋದು. ಎಲ್ಲೂ ಹೋಗಲ್ಲ ಸದ್ಯಕ್ಕಂತೂ, ಖಂಡಿತ ಇಲ್ಲೇ ಇರುತ್ತೆ ಅದು. ಎಲ್ಲ ಯಾಕಂತಂದರೆ ಅದಕ್ಕೆ ಒಂದು ಮುಂಚಿತವಾಗಿ 1 ತಿಂಗಳು 2 ತಿಂಗಳಿಗಾಗಷ್ಟು
ಸೀರಿಯಲ್ ಎಪಿಸೋಡ್ಗಳನ್ನು ಅವರೇ ರೆಡಿ ಮಾಡ್ಕೊಂಡಿರ್ತಾರೆ. ಬಟ್ ಸೀರಿಯಲ್ ಅಂತೂ ಕಂಟಿನ್ಯೂ ಆಗುತ್ತೆ. ಸೀರಿಯಲ್ಗೆ ಯಾರಿಗೂ ಕೂಡ ಭಯ ಇಲ್ಲ. ಯಾಕೆಂತಂದರೆ ಭಯಪಡೋ ಅಗತ್ಯ ಇಲ್ಲ. ಸೀರಿಯಲ್ ಅಂತೂ ತುಂಬ ಜೊತೆಯಲ್ಲೇ ಕಂಟಿನ್ಯೂ ಹೋಗ್ತಾ ಇರುತ್ತೆ. ಕೊನೆಗೆ ಒಂದು ತಿಂಗಳು ಸಾಂತ್ವನ ಆದಮೇಲೆ ಏನೋ ಒಂದಷ್ಟು ಅವರು ಕೂಲ್ ಆದಮೇಲೆ ಒಂದಷ್ಟು ಕೂಲ್ ಅಂತಂದರೆ ಒಂದಷ್ಟು ಅವ್ರ ಫ್ಯಾಮಿಲಿ ಕೂಲ್ ಆದಮೇಲೆ ನಂತರ ಮತ್ತೆ ಆ್ಯಕ್ಟಿವ್ ಆಗ್ತಾರೆ ಅಂತ ಹೇಳ್ಬೋದು. ನೋಡೋಣ ನೆಕ್ಸ್ಟು ಏನು ಆ್ಯಕ್ಟಿವ್ ಆಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಇನ್ನೊಂದಷ್ಟು ಮಾಹಿತಿಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಂತಂದರೆ ಇವ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥ ಮಾಹಿತಿ ಇನ್ನೊಂದು ಏನಂತಂದರೆ, ಆದರೆ ಇಲ್ಲಿ ತನಕ ಬಂದಿದ್ದಂತೂ ತಿಳಿಸ್ಕೊಟ್ಟಿದ್ದಂತೂ ಅವ್ರು ಯಾವ್ಯಾವ ಧಾರಾವಾಹಿ ಸೀರಿಯಲ್ಲು ಮತ್ತು ನಟನಾಗಿ ಸಿನಿಮಾಗಳಲ್ಲಿ ಹ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ಟೆ. ಬಟ್ ಏನಂತಂದರೆ ಈಗ ಸೀರಿಯಲ್ ಏನಾದರೂ ಮುಚ್ಚೋಗುತ್ತೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಆಗಿರ್ಬೋದು. ದಯವಿಟ್ಟು ಮುಚ್ಚೋಗಲ್ಲ. ಯಾಕೆಂತಂದರೆ ಮುಚ್ಚೋಗೋದಾಗಿದ್ದರೆ ಸೀರಿಯಲ್ ಅಂತೂ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿರಲಿಲ್ಲ. ಮುಚ್ಚೋಗೋ ಪರಿಸ್ಥಿತಿ ಅಂತೂ ಇರಲ್ಲ. ಬಟ್ ಏನಂದರೆ ಆ ಪಾತ್ರಕ್ಕೆ ಬೇರೆ ಇನ್ಯಾರಾದರೂ ಹಾಕೋತಾರೆ. ಇವರು ನಿಧನ ಆಗಿರ್ತಕ್ಕಂಥ ಕಾರಣ ಬೇರೆ ಇನ್ಯಾರಾದರೂ ಹಾಕೋತಾರೆ. ನಂತರ ಏನಂತಂದರೆ ಬೇರೆ ಇನ್ನೊಂದು ಪಾತ್ರದಲ್ಲಿ ಕಾಣಿಸ್ಕೋಬೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆದರೆ ಇವರ ಒಂದು ಸೀರಿಯಲಲ್ಲಿ ನಿರ್ಮಾಣ ಕೂಡ ಅಷ್ಟೇ, ಅವರ ಫ್ಯಾಮಿಲಿನೇ ಕೂಡ ನಿರ್ಮಾಣ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಬೇರೆ ಯಾರಾದರೂ ಸಹ ಹೂಡಿಕೆದಾರರು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇಲ್ದಿದ್ರೂ ಕೂಡ ಕಂಟಿನ್ಯೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡ್ ಗಂಟೆ ಕಾಯೋಣ ಏನಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಇವರ ಹಿಟ್ಲರ್ ಕಲ್ಯಾಣ ಅನ್ನೋ ಧಾರಾವಾಹಿ ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ಒಂದೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಬಟ್ ಏನಂದರೆ ದಿಲೀಪ್ ರಾಜ್ ಅವ್ರ ಬಗ್ಗೆ ಎಲ್ಲ ಹಲವಾರು ಕನ್ನಡದ ಸ್ಯಾಂಡಲ್ವುಡ್ ನಟರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಅಲ್ಲಿ ಗಂಟೆ ಕಾಯ್ತಾ ಇರಿ, ನೋಡೋಣ ಏನು ಅನಿಸುತ್ತೆ ಇವ್ರ ಬಗ್ಗೆ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಯಾಕೆಂತಂದರೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಈಗ ಈ ನಟನಾಗಿ ಒಂದು ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು, ನಾಯಕ ನಟನಾಗಿ ಮುಖ್ಯ ಪಾತ್ರಧಾರಿಯಾಗಿ ನಾಯಕ ನಟನೆ ಅಲ್ಲಿ ಕಾಣಿಸ್ಕೊಂಡ್ರು. ನಂತರ ಈಗ ನಾಯಕ ನಟನ ಅಲ್ಲೇ ಜೊತೆಗೆ ನಿರ್ಮಾಣ ಕೂಡ ಹೊಡಿದ್ರು. ನಂತರ ನಿರ್ಮಾಣ ಕೈ ಬಿಟ್ಟು ಹೋಗುತ್ತಾ, ಏನಾಗುತ್ತೆ ಅನ್ನೋದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಕಂಟಿನ್ಯೂ ಮಾಡ್ತಾರಾ, ಧಾರಾವಾಹಿ ನಿಂತು ಬಿಡುತ್ತಾ? ಎಲ್ಲರೂ ಕೂಡ ಎಷ್ಟೋ ಜನಕ್ಕೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ನೋಡ್ತಾ ಇರ್ತೀರಾ. ಬಟ್ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗಬೇಕು ಮುಂದೆ, ಧಾರಾವಾಹಿ ಏನಾದರೂ ಅರ್ಧಕ್ಕೆ ನಿಂತೋಗುತ್ತಾ, ಇದೆಲ್ಲ ಕೂಡ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ತುಂಬ ಎಲ್ಲರೂ ಕೂಡ ವೀಡಿಯೋ ಆ ಥರದಿಂದ ನೋಡ್ತಾ ಇದ್ದೀರಾ. ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.